ಇತ್ತೀಚೆಗಷ್ಟೇ ಸೆಲೆಬ್ರಿಟಿ ಸಿನಿಮಾದ ಟೈಟಲ್ ಟೀಸರ್ ಬಿಡುಗಡೆ ಆಗಿತ್ತು. ಸೊ ಈ ಟೀಸರ್‌ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಈ ಸಿನಿಮಾದ ಬಗ್ಗೆ ಮಾತಾಡೋಕೆ ಸಿನಿಮಾದ ನಾಯಕ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ತುಂಬಾ ಚೆನ್ನಾಗಿದೆ ಕಂಟೆಂಟು. ಟೈಟಲ್ ಟೀಸರೇ ಒಂದು ಮಜವಾಗಿರುವಂಥದ್ದು, ಒಂದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿದೆ. ಸೊ ಆರಂಭದಲ್ಲಿ ಹೇಳ್ಬೇಕಂದ್ರೆ ಇತ್ತೀಚಿನ ಒಂದು ಪ್ಯಾನ್ ಇಂಡಿಯಾ ರೇಸ್ ಮಧ್ಯದಲ್ಲಿ ಒಂದು ಡ್ಯಾನ್ಸ್ ಅನ್ನೋದನ್ನ ಮಿಸ್ ಮಾಡ್ಕೊಂಡಿದ್ವಿ. ಬಟ್ ಆ ಸಿನಿಮಾ ಈ ಗ್ಲಿಮ್ಸ್ ಎಲ್ಲ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ ಡ್ಯಾನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಇದೆ ಸರ್. ಮೊದಲ ಕಂಟೆಂಟ್‌ನೇ ಜನ ಇಷ್ಟೊಂದು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿರುವಂಥದ್ದು. ಇಲ್ಲ, ತುಂಬಾ ಖುಷಿ ಇದೆ. ಅದರಲ್ಲೂ ಹೊಸೊಬ್ರನ್ನ ಈ ತರ ಅಕ್ಸೆಪ್ಟ್ ಮಾಡ್ಕೊಂತಿರೋದು ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಾವು ಏನೋ ಒಂದು ಕನ್ಸಿಟ್ಕೊಂಡು ಬಂದ್ವಿ, ಬಟ್ ಅದಕ್ಕೆ ಈ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಸರ್ ಮೊದಲಿಗೆ ಸಿನಿಮಾದ ಟೈಟಲ್ ಭಾಳ ಕುತೂಹಲ ಇರುವಂಥದ್ದು ಸೆಲೆಬ್ರಿಟಿ ಅನ್ನುವಂಥದ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತೆ, ನಾನೊಬ್ಬ ದೊಡ್ಡವನಾಗಬೇಕು, ಸೆಲೆಬ್ರಿಟಿ ಆಗಬೇಕು ಅನ್ನೋ ಕನಸಿರುತ್ತೆ. ಸೊ ಆ ಥರದ ಕನಸೇ ಈ ಸಿನಿಮಾನ ಅಂತ. ಹೌದು, ಖಂಡಿತ. ಚಿಕ್ಕ ವಯಸ್ಸಿಂದ ಒಬ್ಬ ಸಿನಿಮಾ ನಟ ಆಗ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬರ್ತಾನಲ್ಲ, ಆ ಸಿನಿಮಾ ಅದು ಆ ಜರ್ನಿನೇ ಈ ಸಿನಿಮಾ, ಸೆಲೆಬ್ರಿಟಿನ ಸಿನಿಮಾ ಜರ್ನಿ. ನಿಮ್ಮ ರಿಯಲ್ ಲೈಫ್ನಲ್ಲಿ ಇತ್ತ ಸರ್ ಈ ಥರದೊಂದು ಕನಸು ಅಂತ? ಖಂಡಿತ ನಾವು ಆ ಕನ್ಸಿಟ್ಕೊಂಡು ಬಂದಿರೋದೆ. ಇಷ್ಟು ದಿನ ಆದ್ರೂ ಏನೇ ಆದ್ರೂ ಬೇರೆ ಏನೇ ಮಾಡ್ತಾ ಇದ್ರು ಏನೋ ಮಿಸ್ ಮಾಡ್ತಾ ಇದೀನಲ್ಲ ಅನ್ನೋ ಒಂದು ಕೊರಗಿದ್ದೇ ಇತ್ತು. ಈಗ ಇದು ನೆರವೇರ್ತಿರೋ ತುಂಬಾ ಖುಷಿ ಅನ್ನಿಸ್ತಿದೆ. ಸಿನಿಮಾ ಕನಸು ಅನ್ನೋದು ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂತ ಅಂದ್ಬಿಟ್ಟು ಆರಂಭದಿಂದ ಇತ್ತ ಅಂದರೆ ಬೆಂಗಳೂರು ದಿನಗಳು ಅಂತಂದಾಗ ಎಲ್ಲರಿಗೂ ಒಂದು ಇರುತ್ತೆ, ಸಿನಿಮಾ ಇಂಡಸ್ಟ್ರಿ ನೋಡಬೇಕು, ಸಿನಿಮಾ ನಟ ಆಗಬೇಕು ಅಂತ ಕನಸಿರುತ್ತೆ. ಸೊ ನಿಮ್ಮ ಜರ್ನಿನೂ ಭಾಳ ಸ್ಟ್ರಗಲ್ ಇದೆ, ಸಕ್ಸಸ್ ಇದೆ, ಎಲ್ಲವೂ ತುಂಬ ಹತ್ತಿರದಿಂದ ನೋಡ್ಕೊ ಬಂದಿದ್ದೀರಿ. ಅಂದರೆ ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ನನಗೆ ಹಾಬಿ, ತುಂಬ ಹಾಬಿ. ಅಲ್ಲಿ ನಾನು ಡ್ಯಾನ್ಸ್ ಮಾಡಿದಾಗ ಯಾರು ಕ್ಲಾಪ್ಸ್ ಮಾಡಿದ್ರೆ ಇಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತಂದರೆ ಅದೊಂಥರ ಖುಷಿ ಅನ್ನಿಸ್ತಾ ಇತ್ತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಸೊ ಅದು ಹಾಗೆ ಬರ್ತಾ ನೆಕ್ಸ್ಟ್ ಸಿನಿಮಾಗಳು ಮಾಡಬೇಕು ಅಂತ ಅನ್ನಿಸ್ತಾನೇ ಇತ್ತು. ಬಟ್ ಅವಕಾಶಗಳು ಸಿಗಬೇಕಲ್ಲ, ಅಷ್ಟು ಸುಲಭವಾಗಿ ಸಿಗಲ್ವಲ್ಲ. ಆ ಒಂದು ಇದರಲ್ಲೇ ಇದ್ವಿ. ಬಟ್ ಲಕ್ಕಿಲಿ ಇವಾಗ ಸಿಕ್ಕಿದೆ ಆ ಚಾನ್ಸು. ನೋಡೋಣ ಏನಾಗುತ್ತೆ ಅಂತ. ಸಿನಿಮಾದ ಕಂಟೆಂಟ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಪ್ಪ ಅವರ ಅಭಿಮಾನಿ ಅಂತ ಅನ್ಸುತ್ತೆ, ರಿಯಲ್ ಲೈಫಲ್ಲೂ ಮತ್ತು ಸಿನಿಮಾದಲ್ಲೂ ಅಂತ. ರಿಯಲ್ ಲೈಫಲ್ಲಂತೂ ಅಪ್ಪು ಸರ್ ಅಭಿಮಾನಿನೇ. ಈ ಸಿನಿಮಾದಲ್ಲೂ ಆ ಕ್ಯಾರೆಕ್ಟರ್ ಹಾಗೇ ಇದೆ. ಹೀರೋ ಕ್ಯಾರೆಕ್ಟ್ರು ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ನ ನೋಡಿ ಆ ಥರನೇ ಅಪ್ಪು ಸರ್ ಥರ ಆಗಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡೆ ಅದೇ ಥರ ಡ್ಯಾನ್ಸ್ ಮಾಡಿಕೊಂಡು ಅದೇ ಥರ ಇರುತ್ತೆ. ಸಿನಿಮಾದಲ್ಲೂ ಅಪ್ಪು ಸರ್ ಫ್ಯಾನೇನೆ ಹೀರೋ ಕ್ಯಾರೆಕ್ಟರ್. ಸಿನಿಮಾದ ಕತೆ ನಿಮ್ಗೆ ಎಕ್ಸೈಟ್ ಮಾಡೋ ಕಾರಣ ಏನಾಗಿತ್ತು ಅಂತ? ಯಾಕಂದರೆ ಈಗ ನೋಡ್ತಾ ಇದ್ವಿ, ಅದು ಫ್ಯಾಂಟಸಿ ಕತೆಗಳೇ ಜಾಸ್ತಿ ವರ್ಕ್ ಆಗ್ತಿರೋಂಥ ಸಂದರ್ಭದಲ್ಲಿ ನೀವು ತೀರಾ ವಿಭಿನ್ನವಾದ ಹಾದಿ ಕಡೆ ಹೋಗ್ತಾ ಇದ್ರಿ, ಅಂದರೆ ದಾರಿ ಹುಡ್ಕೊಂಡಿದ್ರ. ಸೊ ಸಿನಿಮಾದ ಕತೆ ಯಾವ ಮಟ್ಟಿಗೆ ನಿಮ್ಗೆ ಇಷ್ಟ ಆಯ್ತು ಆರಂಭದಲ್ಲಿ? ಸರ್, ಈಗ ಪ್ರತಿಯೊಬ್ಬನಿಗೂ ಈಗ ಈಗ ನೀವು ನೋಡ್ದಂಗೆ ಈ ಯೂಟ್ಯೂಬರ್ಸು, ರೀಲ್ಸ್ ಸ್ಟಾರ್ಸ್ಗಳು ಅವ್ರಿಗೆಲ್ಲ ಹೇಗೆ ಅಂತಂದರೆ ಎಲ್ಲರೂ ಸಿನಿಮಾ ಸ್ಟಾರ್ ಆಗೋಕ್ಕೆ ಆಗಿರಲ್ಲ. ಈ ಏನಂತಂದರೆ ಈಗ ಮಾಡಿ ರೀಲ್ಸ್ ಮಾಡೋ ಇದು ಮಾಡೋ ಈಗ ಪ್ಲ್ಯಾಟ್ಫಾರ್ಮ್ಗಳು ತುಂಬ ಇದೆ. ಸೊ ಈ ಸ್ಟೋರಿ ಒಂದು ಸ್ವಲ್ಪ ಆ ಥರ ಇರುತ್ತೆ ನಿಮಗೆ. ರೀಲ್ಸ್ ಮಾಡೋರು ಇರ್ಬೋದು, ಯೂಟ್ಯೂಬರ್ಸ್ಗಳಿಗಿರ್ಬೋದು. ಈ ಅಂದರೆ ಸಿನಿಮಾ ಹೊರತುಪಡಿಸಿ ಬೇರೆ ಪ್ಲ್ಯಾಟ್ಫಾರ್ಮ್ ಈಗ ಇರೋದ್ರಿಂದ ನಿಮಗೆ ಅದೊಂದು ವಿಭಿನ್ನವಾಗಿ ಅನಿಸುತ್ತೆ ಇದು ಸ್ಟೋರಿ. ಸಿನಿಮಾದ ಲೈನ್ ಓಕೆ ಸರ್, ನಿಜ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ಸರ್ ಸಿನಿಮಾ ಸ್ಟಾರ್ ಆಗೋದು ಅಥವಾ ಸಿನಿಮಾ ನಟ ಆಗೋದು? ಅಯ್ಯೋ, ತುಂಬ ಕಷ್ಟ ಇದೆ. ಅಯ್ಯೋ, ಅಂದರೆ ಹೇಳೋಣಲ್ಲ, ಚಿಕ್ಕ ವಯಸ್ಸಿಂದ ಇತ್ತು ಕನಸು. ಬಟ್ ಅವಕಾಶಗಳು ಸಿಕ್ಕಿದ್ದು ತುಂಬ ನಿಮಗೆ ಗೊತ್ತು ಸಿನಿಮಾದಲ್ಲಿ ಎಷ್ಟು ತುಂಬ ಕಷ್ಟ ಇದೆ ಅಂತ. ಸೊ ನೋಡೋಣ, ಈಗ ಸಿಕ್ಕಿದೆ ಅವಕಾಶ, ಹೇಗಾಗುತ್ತೆ ಅನ್ನೋದು ನೋಡಬೇಕು. ಸೋಷಿಯಲ್ ಮೀಡಿಯಾ ಮತ್ತು ಈ ಸಿನಿಮಾಗೆ ಭಾಳ ನಂಟಿದೆ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಎಲ್ಲ ಇನ್ಸ್ಟಾಗ್ರಾಮ್ದು ಇದು ಮತ್ತು ಈ ಯೂಟ್ಯೂಬಲ್ಲಿ ಸೆಲೆಬ್ರಿಟಿ ಅಂತಲೇ ಚಾನಲ್ ಇದೆ. ಸೊ ಅದು ನೀವೇನಾ ಅಂತ? ಅಂದರೆ ಅದು ಸಿನಿಮಾ ನೋಡೋದ್ರೆ ಸರಿ ಅನಿಸುತ್ತೆ. ಈಗಲೇ ಹೇಳಿದ್ರೆ ಎಲ್ಲ ಸ್ಟೋರಿನೇ ಗೊತ್ತಾಗೋಗುತ್ತೆ. ಬಟ್ ಸಿನಿಮಾ ಮತ್ತು ಸೋಷಿಯಲ್ ಮೀಡಿಯಾ ಎರಡಕ್ಕೂ ತುಂಬ ರಿಲೇಟೆಡ್ ಆಗಿರೋ ಸಬ್ಜೆಕ್ಟು.